Hey guys, welcome to my new vlog guys. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. ಗಾಯ್ಸ್ ನಾವು ಇವತ್ತು ವಿಡಿಯೋನ ಭಾಳ ಲೇಟಾಗಿ ಚಾಲೂ ಮಾಡಿದ್ವಿ. ಯಾಕಂದ್ರೆ ಸ್ವಲ್ಪ ಇವತ್ತು ಭಾಳ ಕೆಲಸ ಇತ್ತು. ಈಗ ಊಟ ಅದು ಆಗೈತಿ, ಚಹಾ ಒಂದು ಕುಡಿಬೇಕು. ಇವತ್ತು ಏನಂದ್ರೆ ಗಾಯ್ಸ್, ನಾ ಈಗ ಸಿವಿಲ್ ಎಕ್ಸಾಮಿಗೆ ಹಾಕಿದ್ದೆ. ಇದಕ್ಕೆ ಹಾಕಿದ್ದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಇದಕ್ಕೆ ಹಾಕಿದ್ದೆ, ಅರ್ಜಿ ಹಾಕಿದ್ದೆ. ಅದು ಬಂತು, ಎಕ್ಸಾಮ್ ಬರೆದು ಬಂದೆ. ಬಟ್ ನಾ ಎರಡನೇ ತಿಂಗಳದಾಗ ಒಂದು RRB ಗ್ರೂಪ್ ಡಿ ಅಂತಂದು 22,000 ಪೋಸ್ಟನ್ನ ಕರೆದಿದ್ರು. ಆಲ್ ಓವರ್ ಇಂಡಿಯಾನ ಕರ್ನಾಟಕ ಕರೆದಿದ್ರು. 22,000 ಪೋಸ್ಟ್ 10th ಮ್ಯಾಲೆ ಕರೆದಿದ್ರು ಗಾಯ್ಸ್. ನಾ ಆವಾಗ ನನ್ನ ID ಬೇರೆ ಇತ್ತು, ಅದು ಗೂಗಲ್ ID. ನಾ ಹೋಗಿದ್ದೆ, ಹಾಕಿ ಒಂದು ಇದು ಅರ್ಜಿ ಹಾಕಿದ ಮ್ಯಾಲೆ ಒಂದು 10-15 ದಿನಕ್ಕೆ ನನ್ನ ID ಪಾಸ್ವರ್ಡಕ್ಕೆ ಏನಾಗಿ ID ಹೋಗಿಬಿಡ್ತದೆ. ನನ್ನ ಗೂಗಲ್ ID ಹೋಗಿಬಿಡ್ತು. ನಾನು ಎಕ್ಸಾಮ್ ಇದು ಮತ್ತು ಹೊಳ್ಳಿ ಹೋದ ತಿಂಗಳು 8ನೇ ತಿಂಗಳು 6ನೇ ತಿಂಗಳು ಎಲ್ಲರನ್ನೂ ಕೇಳಿದೆ, ಗ್ರೂಪ್ ಡಿ ಎಕ್ಸಾಮು ಯಾವಾಗೈತಿ ಕೇಳಿದೆ. ಎಲ್ಲರೂ ಮುಗ್ದೈತಿ ಅಂತಂದ್ರೆ RRB ಗ್ರೂಪ್ ಡಿ ಮುಗ್ದೈತಿ ಅಂತಂದ್ರೆ. ಆಮೇಲೆ ನಾನು ನೆಟ್ನಾಗರು ಚಲೋ ಮಾಡಿದ್ದೆ, ಏನು ತೋರಿಸ್ಲೇ ಇಲ್ಲ ಗೈಸ್. ಹೊಳ್ಳಿ ನನಗೆ ಮೊನ್ನೆ RRB ಗ್ರೂಪ್ ಡಿ ಇದು ಅಂತ ಬಂತು, ಏನಂದ್ರೆ ಫಸ್ಟ್ ಎಕ್ಸಾಮ್ ಅಂತಂದು ಏನೋ ಬಂತು RRBಯಿಂದ. ಜಿಮೇಲಿಗೆ ಬಂದೈತಿ ಗೈಸ್. ಬಟ್ ಜಿಮೇಲ್ ನಂದು ಹೋಗೈತಿ, ಬ್ಲಾಕ್ ಆಗೈತಿ. ID ಹ್ಯಾಕ್ ಆಗಿತ್ತು, ಏನು ಬ್ಲಾಕ್ ಐತಿ ಗೊತ್ತಿಲ್ಲ. ಒಟ್ಟು ID ಹೋಗೈತಿ ನಂದು. ಜಿಮೇಲ್ ಅಕೌಂಟ್ ID ಹೋಗೈತಿ. ಮೇಲಿಗೆ ಮೆಸೇಜ್ ಬಂದೈತಿ, ಬಟ್ ಮೇಲ್ ನನ್ನ ಕಡೆ ಇಲ್ಲ. ಹೊಳ್ಳಿ ನಾರ್ಮಲ್ ಮೆಸೇಜು ಬಂದೈತಿ. ನಾರ್ಮಲ್ ಬರುತ್ತೆ ಆ ನಂಬರ್ಗೆ, ಹಂಗೆ ಬಂತು. ಆಮೇಲೆ ಸರ್ಚ್ ಮಾಡಿದೆ, ಅವಾಗ ಏನೋ ಬಿಡಂತಂದೆ. ಮತ್ತು ಮೊನ್ನೆ ಹಾಲ್ ಟಿಕೆಟಿಂದ ಬಂತು. ಹಾಲ್ ಟಿಕೆಟ್ ಇನ್ ರಿಲೀಸ್ ಅದ ಲೆಟ್ರ್ ಇದ್ರೊಳಗೆ ಇಲ್ಲಿದೆ, ಅದನ್ನು ತೋರಿಸ್ತೇನೆ. RRB ಗ್ರೂಪ್ ಒಳಗೆ ಕಾಲ್ ಲೆಟ್ರ್ ಅಂತ ಇರುತ್ತೆ ವೆಬ್ಸೈಟ್. ಆ ವೆಬ್ಸೈಟ್ ಒಳಗೆ ಹೋದೆ, ನಂದು ಬಂದಿತ್ತು. ಈಗ 12ನೇ ತಾರೀಕಿನ ಎಕ್ಸಾಮ್ ಇದೆ ಗಾಯ್ಸ್. ಆಗಸ್ಟ್ 12ನೇ ತಾರೀಕಿಗೆ ಎಲ್ಲಿ ಬಂದೈತಿ, ಭಾಳ ದೂರ ಬಂದೈತಿ. ಬಟ್ ಆ ಎಕ್ಸಾಮ್ನ ಮರ್ತಬಿಟ್ಟೈತಿ. ಬಿಡು ಓಲ್ ಎಕ್ಸಾಮ್ ಹಾಕಿದೆ, ಮತ್ತು ID ಹೋತು. ಹಾಲ್ ಟಿಕೆಟ್ ಹೆಂಗೆ ತೊಗೋಬೇಕು ಏನು ಅಂದ್ರೆ, ಹೋದ್ಸಲ RPF ಹಾಕಿದಾಗ ಹಿಂಗಾಗಿತ್ತು, ID ಹೋಗಿತ್ತು. ನಮ್ಮ ದೋಸ್ತಿದ್ದ ರಾಮನಾಥ್ ಅಂತಿದ್ದ. ಹಾಲ್ ಟಿಕೆಟ್ ಬಂದರು ಆಯ್ತು, ಎಕ್ಸಾಮ್ ರಿಸಲ್ಟ್ ಬಂದರು ಆಯ್ತು. ಅವ್ನು ಎಲ್ಲ ಕರೆಕ್ಟ್ ಇತ್ತು. ಅವ್ನು ಬಂದ್ಗಡೆ ಮೆಸೇಜ್ ಬಂದ್ಗಡೆ ನಂಗೆ ಬಿಡೋದು, ನಿಂದು ಬಂದೈತೆ ನೋಡು ಅಂತ ಹೇಳೋದು. ಹಂಗೆ ಮಾಡಿ ಇಬ್ಬರದು ಒಂದೇ ಸೆಂಟ್ರ್ ಬಂದಿತ್ತು. ಶಿವಮೊಗ್ಗ ಮಾಚಿನಹಳ್ಳಿ ಬಂದಿತ್ತು, ಇಬ್ಬರು ಹೋಗಿದ್ವಿ. ಬಟ್ ಈ ಸಲ ನಾವು ಒಬ್ಬನ ಹಾಕಿಬಿಟ್ಟೆ, ನಮ್ಮ ಫ್ರೆಂಡ್ಸ್ ಯಾರು ಹಾಕಿಲ್ಲ ಗಾಯ್ಸ್. ಅದಕ್ಕೆ ನನಗೇನು ಗೊತ್ತಾಗಿದ್ದಿಲ್ಲ. ಅದು ಹಂಗೆ ಇದನ್ನ ಸಿವಿಲ್ ಎಕ್ಸಾಮ್ ಬರೋದು ಬಂದು ಒಂದು 4-5 ದಿವ್ಸಕ್ಕೆ ಒಂದು ಮೆಸೇಜ್ ಬಂತು. ಮತ್ತು ನಿನ್ನೆಲ್ಲ ಮೊನ್ನೆ ಬಂತು, ನಿಮ್ದು ಹಾಲ್ ಟಿಕೆಟ್ ಬಂದೈತಿ ಅಂತಂದು. ಅಂದ್ರೆ ವೆಬ್ಸೈಟ್ ಒಳಗೆ ಹೋದೆ, ಚೆಕ್ ಮಾಡಿದೆ, ಬಂದಿತ್ತು. ಹೋಗಿ ಇವತ್ತು ತಗೋಸಂಬಂದು ನಾನು ಇದೆ RPF. ಇವು ಏನೋ ಬಿತ್ತು ಇದೆ ನೋಡಿ ಗೈಸ್, RPF ಎಕ್ಸಾಮ್ ಹಾಲ್ ಟಿಕೆಟ್. ಇದು ಹಾಲ್ ಟಿಕೆಟ್ ಫೈನಲಿ ಬಂದೈತಿ. ಈಗ ಕ್ಯಾಮ್ರಾ ಏನಾಯ್ತು ನೋಡಿ ಗೈಸ್, ಫೈನಲಿ ಇದೆ ಹಾಲ್ ಟಿಕೆಟ್ ಬಂದಿದೆ. ಇದು RRB ಗ್ರೂಪ್ ಡಿ ನೋಡಿ, ಫೈನಲಿ ಬಂದಿದೆ. ನೋಡ್ಬೋದು ನೀವು. ಇದು ಎಕ್ಸಾಮ್ ಸೆಂಟರ್ ಬಂದು ಕೊಲ್ಲಾಪುರ ಆಗಿದೆ. ಕೊಲ್ಲಾಪುರ ಎಲ್ಲಿ ಅಂದ್ರೆ ಕೊಲ್ಲಾಪುರ, ಮಹಾರಾಷ್ಟ್ರ ಸಿಟಿ, ಕೊಲ್ಲಾಪುರ ಏರಿಯಾದು. ಕೊಲ್ಲಾಪುರ ಇದ್ರೊಳಗೈತಿ. ಈಗ ಎಕ್ಸಾಮ್ ಬರೋಕೆ RRB ಗ್ರೂಪ್ ಡಿ ಅಲ್ಲಿದೆ, ಅಲ್ಲಿ ಹೋಗಕ್ಕೆ ಫೈನಲಿ ನಮ್ಮದು RRB ಗ್ರೂಪ್ ಡಿ ಹಾಲ್ ಟಿಕೆಟ್ ಅಂದು ಅಡ್ಮಿಷನ್ ಟಿಕೆಟ್ ಬಂತು. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗತ್ತೆ ಗಾಯ್ಸ್. ಭಾಳ ವೆರಿ ರಿಸ್ಕ್. ಡಾಕ್ಯುಮೆಂಟ್ ಏನು ಹೇಳಿರ್ತಾರೆ, ಡ್ರೆಸ್ ಕೋಡ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಬಟ್ ಅವ್ರು ಏನು ಹೇಳಿರ್ತಾರೆ ಅವೇನಿಲ್ಲ ಅಂದ್ರೆ ಮುಲಾಜೆ ಇಲ್ಲ. ನಮ್ಮ ಕರ್ನಾಟಕದವ್ರು ಏನು ಹೇಳ್ಬೋದು, ಬಟ್ ಮಹಾರಾಷ್ಟ್ರ ದಾಟಿ ಗಾಯ್ಸಿದೆ. ಮಹಾರಾಷ್ಟ್ರ ಅಂತೆಲ್ಲ ಅಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ದಾಟಿ, ಹೌದಾ. ನಮ್ಮ ಕರ್ನಾಟಕ ಬಾರ್ಡರ್ ದಾಟಿ ಹೋಗ್ಬೇಕಲ್ಲ,
ಅಲ್ಲಿ ಏನು ಫೋಟೋ, ಆಧಾರ್ ಕಾರ್ಡ್, ID ಪ್ರೂಫ್, ಡ್ರೆಸ್ ಕೋಡ್ ಈ ರೀತಿ ಇರ್ಬೇಕು. ಇದ್ರೆ ಎಂಟ್ರೆ ಇಲ್ಲ ನಡಿ ಜಾವ್ ಬಾರ್ ಅಂದ ಬಿಡ್ತಾರೆ ಗಾಯ್ಸ್. ನಮ್ಮ ದೋಸ್ತೊಬ್ಬ RRB ಅವನು ಲಾಸ್ಟ್ ಟೈಮ್ ಎದನ್ನ ಹಾಕಿನಂತ ಒಬ್ಬನ ಬಂದಿತ್ತು, ಅವನು ಹೋಗಿದ್ದ. ಬಟ್ ಅಲ್ಲಿ ಟ್ರೈನಿಂದ ಸಮಸ್ಯೆ ಇದೆ ಗಾಯ್ಸ್. ಏನೇನು ಐತೆ ಅಂತ ನೋಡೋಣ, ಹೋಗಾಗ ಏನೇನು ಸಮಸ್ಯೆ ಐತಿ ಏನೇನಿಲ್ಲ ಅಂತ ನಾ ಅಲ್ಲಿ ಹೋಗಾಗ ಬರುತ್ತೆ ಮುಂದಿನ ವಿಡಿಯೋದಾಗ. ಬಟ್ ಫೈನಲಿ ನನಗೂ ಖುಷಿ ಆಯ್ತು ಗಾಯ್ಸ್. ಯಾಕಂದ್ರೆ RRB 500-200 ರೂಪಾಯಿ ತುಂಬಿದ್ದೆ. ಬಟ್ ಅಮೌಂಟ್ ಹೋದರೂ ಎಕ್ಸಾಮ್ ಬರೆಯೋಕ್ಕೂ ಹೋಗಲಿಲ್ಲ ಅಂತ ಅನಿಸೋ ಒಂದು ಗಿಲ್ಟ್ ಫೀಲ್ ಇತ್ತು. ನೋಡೋಣ ಅಂತ ಕೈ ಬಿಟ್ಟಿದ್ದೆ. ಫೈನಲ್ ನಾರ್ಮಲ್, ಯಾಕಂದ್ರೆ ಗೂಗಲ್ ID ಅಂತ ಹೋಗಿದ್ದಂಗೆ ಕನ್ಫರ್ಮ್ ಇತ್ತು ಬರೋಂಗಿದ್ದಂತೆ. ಬಟ್ ನಾರ್ಮಲ್ ಮೆಸೇಜ್ ಬಂತಲ್ಲ RRB ಅಂತ ಬಂತು ರೈಲ್ವೆ ಡಿಪಾರ್ಟ್ಮೆಂಟಿಂದ. ಅವಾಗ ನನ್ನ ಎಕ್ಸಾಮ್ ಐತಿ, ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಂತಂದೆ. ಫೈನಲಿ ಇವತ್ತು ಹೋಗಿ ತೆಗಿಸ್ಕೊಂಬತ್ತಾನ. ಎಕ್ಸಾಮ್ ಬಂದೀಗ ನಾಳೆನೇ ಇದೆ. ಹೋಗಿ ಎಕ್ಸಾಮನ್ನು ಬರೋಣ. RRB ಮುಂದಿನ ಲಾಗ್ನಾಗ ಬರ್ತಾವೆ ಗೈಸ್. RRB ಗ್ರೂಪ್ ಇದೆ ಎಕ್ಸಾಮ್ ಬರೆಯೋಕೆ ಹೊಂಟಾನ. ಯಾವ ರೀತಿ ಹೋಗ್ತಾನೆ, ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬಂದೈತಿ, ಯಾವ ರೀತಿ ಹೋಗಿ ಯಾವ ರೀತಿ ಬರೆದು, ಅಲ್ಲಿ ಜನ ಹೆಂಗೆ ಬಂದಿರ್ತಾರೆ, ಕರ್ನಾಟಕ ದಾಟಿ ಬಾರ್ಡ್ರ್ ಹೆಂಗಿರುತ್ತೆ ನೀವು ನೋಡಿರ್ತೀರಿ. ಆಲ್ಮೋಸ್ಟ್ ನಾ ಫಸ್ಟ್ ಟೈಮ್ ಕರ್ನಾಟಕ ಬಾರ್ಡ್ರ್ ದಾಟಿ ಹೊಂಟಾನಲ್ಲ ಅಷ್ಟು ದೂರ ಒಬ್ಬನ ಟ್ರಾವೆಲ್ ಮಾಡತ್ತಾನೆ. ಓಕೆ ಗಾಯ್ಸ್, ಫೈನಲಿ ಹಾಲ್ ಟಿಕೆಟ್ ಹೆಂಗೆ ಬಂದೈತಿ. ಆ ಹಾಲ್ ಟಿಕೆಟ್ ಒಂದು ಹೇಳೋದೊಂದಿತ್ತು, ಹೇಳಿದೆ. ಎಕ್ಸಾಮನ್ನು ಬರೆಯೋಕೆ ಹೋಗೋಣ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.